ನಮಗೆಲ್ಲ ಟ್ರಾಫಿಕ್ ಪೊಲೀಸರು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಫೈನ್ ಹಾಕುವ, ಲಂಚ ತಗೊಳ್ಳುವ, ಕಿರಿಕ್ ಮಾಡೋ ಚಿತ್ರ ಬರುತ್ತೆ. ಆದರೆ ಈ ಟ್ರಾಫಿಕ್ ಪೊಲೀಸರಿಗೆ ಇನ್ನೊಂದು ವಿಚಿತ್ರ ಮುಖ ಇದೆ ಅನ್ನೋದನ್ನ ಬಯಲು ಮಾಡಿದೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಹಾಗಾದ್ರೆ ಆ ಮುಖ ಯಾವುದು, ಆ ಮುಖದಲ್ಲಿರೋ ವಿಚಿತ್ರವಾದ್ರೂ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ನಮ್ಮ ಟ್ರಾಫಿಕ್ ಪೊಲೀಸರು ಮತ್ತು ಜನರ ನಡುವೆ ಯಾಕೆ ಯಾವಾಗ್ಲೂ ಇಷ್ಟೊಂದು ಕಿರಿಕಾಗುತ್ತೆ? ಇವರ ಸಂಘರ್ಷಕ್ಕೇನ್ ಕಾರಣ? ನಮ್ಮ ಟ್ರಾಫಿಕ್ ಪೊಲೀಸರು ಯಾಕೆ ಈ ಪರಿ ಲಂಚ ತಗೋತಾರೆ? ಈ ಎಲ್ಲ ಅನಾಹುತ, ಅಕ್ರಮ ಸಂಘರ್ಷಗಳ ಹಿಂದಿದೆ ಒಂದು ಭಯಾನಕ ಸೀಕ್ರೆಟ್. ಆ ಸೀಕ್ರೆಟ್ ಬಯಲು ಮಾಡೋ ಸಲುವಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗಿಳಿಯಿತು. ಆಗ ಬಯಲಾದ ಸತ್ಯ ಏನು ಗೊತ್ತಾ? ಅವರಿಗಿಂತ ಜಾಸ್ತಿ ದುಡಿತೀವಿ, ಅವ್ರಿಗಿಂತ ಜಾಸ್ತಿ ಕಷ್ಟಪಡ್ತೀವಿ. ಹುಣಸೆ ಬೀಜ ತೆಗೆದಿದ್ದೀವಿ ನಾವು. ಮನೆ ಮೂಮೆಂಟ್ ಹೆಂಗೆ, ಮಕ್ಕಳು ಅಂದರೆ ಏನು, ನಮ್ಮ ಹೆಂಡತಿ ಅಂದರೆ ಏನು ಅಂತ ನಾವು ನೋಡಿಲ್ಲ. ವಾರಾನ್ಗಟ್ಲೆ ಮನೆಗೆ ಬಂದಿಲ್ಲ. ನನಗೇನು ಕೊಡೋದು ಬೇಡ, ಒಂದು ಸ್ಟಾರ್ ಕೊಟ್ಟಿದ್ರೆ ನನಗೆ ಒಂದು ತೃಪ್ತಿ ಇರೋದು. ನಾನು ಇಷ್ಟು ವರ್ಷ ದುಡ್ದಿದ್ದಕ್ಕೆ. ಆಫೀಸರ್ಗಳು ಸರಿ ಇಲ್ಲ, ಕಿರಿಕಿರಿ ಮಾಡ್ತಾರೆ, ಏನೆಲ್ಲ ಟಾರ್ಚರ್ ಕೊಡ್ತಾರೆ. ಈ ಟ್ರಾಫಿಕ್ನವ್ರಿಗಂತೂ ಭಾಳ ನೆಗ್ಲೆಕ್ಟ್ ಮಾಡಾಕ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ನೆಗ್ಲೆಕ್ಟ್ ಮಾಡಿದೆ, ಡಿಪಾರ್ಟ್ಮೆಂಟು. ಐ ಹೋಲ್ಡ್ ದ ಸೀನಿಯರ್ ಆಫೀಸರ್ಸ್ ರೆಸ್ಪಾನ್ಸಿಬಲ್. ನಮ್ಮ ಟ್ರಾಫಿಕ್ ಪೊಲೀಸರ ಸ್ಥಿತಿ ಅತ್ಯಂತ ಹೀನಾಯವಾಗಿದೆ. ಮಳೆ, ಚಳಿ, ಬಿಸಿಲೆನ್ನದೆ ಧೂಳು, ಮಾಲಿನ್ಯ ಕುಡಿದು ಟ್ರಾಫಿಕ್ ಪೊಲೀಸರು ಪ್ರತಿದಿನ ಸಾಯ್ತಿದ್ದಾರೆ. ಅವರು ಹಾಳಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ದೇ ಆರ್ ಡೈಯಿಂಗ್ ಬ್ಲಡಿ ಸ್ಲೋ ಡೆತ್. ಅವರು ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಆಕ್ಸಿಡೆಂಟಲ್ಲಿ ಸತ್ರ ಒಂಥರ ಎವ್ರಿ ಡೇ ಅವ್ರು ಸಾಯ್ತಾ ಇದ್ದಾರೆ. ಹೋಗ್ಲಿ, ಬೇಡ, ಇವೆಲ್ಲ ಬೇಡ. ಹೆಲ್ತ್ ಅಲೌನ್ಸ್ ಅಂತ ಒಂದು ಕೊಡಲಿ ಅವ್ರಿಗೆ. ಯಾರಿಗೂ ಕಾಳಜಿ ಇಲ್ಲ ಅದ್ರ ಬಗ್ಗೆ. ಫಾರ್ ಎವ್ರಿಥಿಂಗ್ ದೇರ್ ಪಾಲಿಸೀಸ್ ಆರ್ ದೇರ್, ಫಾರ್ ಎವ್ರಿಥಿಂಗ್ ಸ್ಯಾಂಕ್ಷನ್ಸ್ ಆರ್ ದೇರ್. ವೈ ನಾಟ್ ಫಾರ್ ಟ್ರಾಫಿಕ್ ಕಾನ್ಸ್ಟೇಬಲ್ಸ್? ಅನ್ನ ಭಾಗ್ಯಕ್ಕೆ ಕನ್ನ, ಆರೋಗ್ಯ ಭಾಗ್ಯಕ್ಕೆ ಗುನ್ನ. ಪ್ರಾಣನ ಪಣಕ್ಕಿಟ್ಟು ದುಡಿಯುತ್ತಿರುವ ಪೊಲೀಸರ ಅನ್ನ ಭಾಗ್ಯಕ್ಕೆ ಸರ್ಕಾರ ಕನ್ನ ಹಾಕಿದೆ. ಇನ್ನು ಆರೋಗ್ಯ ಭಾಗ್ಯದ ಬಿಲ್ಲನ್ನ ಖಾಸಗಿ ಆಸ್ಪತ್ರೆಗಳಿಗೆ ಸರಿಯಾಗಿ ಪಾವತಿಸದೆ ಅದಕ್ಕೂ ಗುನ್ನ ಕೊಟ್ಟಿದೆ. ಇದನ್ನು ಕೊಡ್ತೀವಿ, ಅಕ್ಕಿ 3 kg ಗೋಧಿ ಕೊಡ್ತೀವಿ, ಅದನ್ನ 3 ತಿಂಗಳಿಂದ ಕೊಟ್ಟಿಲ್ಲ. ಅನ್ನಭಾಗ್ಯದ್ದು ನಮಗೆ ಸಪ್ರೇಟ್ ಕೊಡ್ತಿದ್ರು ನಿಮಗೋಸ್ಕರ. ಹೌದಾ? ಇನ್ನು ನಮ್ಮ ಗೃಹ ಸಚಿವರಿಗೆ ನಾಚಿಕೆ ಆಗಬೇಕು. ಪೊಲೀಸ್ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಹಾಳು ಬಿದ್ದು ವರ್ಷಗಳೇ ಕಳೆದ್ರು ಅವುಗಳನ್ನ ಇನ್ನೂ ರಿಪೇರಿ ಮಾಡದೆ ಅವರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಪೊಲೀಸ್ ಸಿಬ್ಬಂದಿಗೆ ಸರಿಯಾದ ಶೂ, ಸಾಕ್ಸ್, ಯೂನಿಫಾರ್ಮು ಕೊಟ್ಟಿಲ್ವಂತೆ. ಅದೇ ಹೇಳಿದ್ರು, ಇದು ಶೂ, ರೈನ್ ಕೋಟ್ ಎಲ್ಲ ಕೊಟ್ಟಿದಾರಲ್ಲ ಸರ್? ಇಲ್ಲ, ಅದು ಒಂದು ವರ್ಷದಿಂದ ಏನಿಲ್ಲ. ಅದು ಶೂ ಎಲ್ಲ, ಶೂ ಬಟ್ಟೆ ಏನಿಲ್ಲ 1 ವರ್ಷದಿಂದ. ಬೇಗ ಹಾಳಾಗ್ಬಿಡುತ್ತಲ್ಲ. ಒಂದು ಜೊತೆ, ಇನ್ನೊಂದು ವರ್ಷಕ್ಕೆ 2 ಜೊತೆ ಅಂದ್ರು. ಈಗ 1 ವರ್ಷದಿಂದ ಏನೂ ಇಲ್ಲ. ಎಲ್ಲ ನಾವೇ 12 ಶರ್ಟ್ ಇದೆ ನಂದು. ಹೌದಾ? ಆಗಲ್ಲ ಇಲ್ಲ ಅಂದ್ರೆ. ರಜೆ ಇಲ್ಲದೆ ಅತ್ಯಂತ ಕನಿಷ್ಠ ವೇತನ ಪಡೆದು ಹಿರಿಯ ಅಧಿಕಾರಿಗಳ ಕಿರುಕುಳ ಸಹಿಸಿ ಟಾರ್ಗೆಟ್ ಹಿಂದೆ ಬಿದ್ದು 24 ಗಂಟೆ ದುಡಿಯೋ ಈ ಟ್ರಾಫಿಕ್ ಪೊಲೀಸರ ಒಳಬೇಗುದಿ ಯಾರೂ ಕೇಳುವವರಿಲ್ಲ. ಕ್ಯಾಮರಾಮನ್ ರಂಜಿತ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7.